ಎಲ್ಲ ನಿಶ್ಶಬ್ದ ಆದಾಗ ಆ ಬ್ರಾಹ್ಮಣರ ಗುಂಪಿನ ನಡುವಿನಿಂದ ಒಬ್ಬ ಮಾತಾಡುತ್ತಾನೆ. ಅವನು ಹೆಂಗಿರ್ತಾನೆ ಅಂದರೆ ಅವನು ಬ್ರಾಹ್ಮಣ ವೇಷದಲ್ಲಿರ್ತಾನೆ, ಅದರಲ್ಲೂ ಸನ್ಯಾಸಿಯ ವೇಷದಲ್ಲಿರ್ತಾನೆ. ಅವನು ಯಾರು ಅಂತ ಅಂದರೆ ದುರ್ಯೋಧನ ಸಖ, ದುರ್ಯೋಧನನ ಗೆಳೆಯ. ಬಂದ ಇಲ್ಲಿ ದಾಯಾದರನ್ನೇ ತನ್ನ ಮನೆಯವರನ್ನೇ ಕೊಂದ ಕೆಟ್ಟ ರಾಜನಾದ ನಿನಗೆ ಧಿಕ್ಕಾರ. ಪ್ರಮಾಣವಚನ ಸಮಾರಂಭದಲ್ಲಿ ಕಪ್ಪು ಬಾವುಟ ಪ್ರದರ್ಶನ. ಅದೇನೆ. ತಪಸ್ಸು ಮಾಡಿದ್ದಕ್ಕೆ ಬ್ರಹ್ಮ ಪ್ರತ್ಯಕ್ಷ ಆದ. ಬ್ರಹ್ಮ ಪ್ರತ್ಯಕ್ಷ ಆದಾಗ ಇವನು ಏನು ಕೇಳ್ದ ಅಂತ ಅಂದರೆ, ಯಾವ ಜೀವಿಯಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳ್ದ ಅವನು. ಅಲ್ಲಿ ಇನ್ನೊಂದು ಸಿಂಹಾಸನದಲ್ಲಿ ಕುಂತಿ ಕೂತ್ಕೊಳ್ತಾಳೆ. ಕುಂತಿಯ ಆಚೆ ಈಚೆ ನಕುಲ ಸಹದೇವರು ಕೂತ್ಕೊಳ್ತಾರೆ. ಅವ್ರು 3 ಜನ ಒಂದೇ ಆಸನದಲ್ಲಿ ಕುಳಿತುಕೊಳ್ತಾರೆ. ಕುಂತಿ, ನಕುಲ, ಸಹದೇವ. ಈ ಕುಂತಿ ಅತ್ಯಂತ ಹೆಚ್ಚು ಇರ್ತಾ ಇದ್ದಿದ್ದು ನಕುಲ ಸಹದೇವರ ಜೊತೆಗೇನೆ. ಇವರೆಲ್ಲ ನೋಡ್ತಾ ಇದ್ದಾಗೇನೆ ಇಡೀ ಗುಂಪು ಅವನು ಹೊಡೆದು ಕೊಂದಾಕ್ಬಿಡತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಿಹಿ ಸುದ್ದಿ. ಅದೇನೆಂದರೆ, ನಮ್ಮ ಸಂಪತ್ ಸರ್ದು ವಿದುರ ಅನ್ನೋ ಪುಸ್ತಕ ಈಗ ಇಂಗ್ಲೀಷಲ್ಲೂ ಲಭ್ಯ ಇದೆ. ಇದ್ರ ಕುರಿತಾಗ ಒಂದು ಸಂಚಿಕೆಯನ್ನು ಕೂಡ ಮಾಡಿದ್ದೀವಿ, ಆಸಕ್ತರು ಗಮನಿಸಿ. ಇದನ್ನು ಅಶ್ವಿನಿ ಭಟ್ ಅನ್ನೋರು ಅನುವಾದ ಮಾಡಿದ್ದಾರೆ. ಅದ್ಭುತವಾದ ಅನುವಾದ ಇದು. ವಿದುರ ಪುಸ್ತಕವನ್ನು ಇಂಗ್ಲೀಷ್ನ ನಿಮ್ಮ ಸ್ನೇಹಿತರಿಗೆ, ಇಂಗ್ಲೀಷ್ ಬಳಗಕ್ಕೆ ತಲುಪಿಸಿ ಈ ಮೂಲಕ ನಮ್ಮ ಕನ್ನಡದ ಕಂಪು ಘಮ ಬೇರೆ ಕಡೆ ಕೂಡ ಪಸರಿಸಲಿ ಅಂತ ಆಶಿಸ್ತೀನಿ. ಅದರ ಲಿಂಕನ್ನು, ಆ ಪುಸ್ತಕದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ಕೊಂಡು ಓದಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಈಗ ವಾಪಸ್ ಮಹಾಭಾರತಕ್ಕೆ ಬರೋದಾದರೆ ಸರ್, ಈಗ ಯುಧಿಷ್ಠಿರ ಧೃತರಾಷ್ಟ್ರನ ಅರಮನೆಗೆ ಬಂದ ಅಂದರೆ ಅದು ಅಫಿಷಿಯಲ್ ರೆಸಿಡೆನ್ಸ್ ಬೇಸಿಕ್. ಹೌದು, ಅಫಿಷಿಯಲ್ ರೆಸಿಡೆನ್ಸ್. ಹಾಗಾಗಿ ಅಲ್ಲಿಗೆ ಬರಬೇಕು, ಅಲ್ಲಿಗೆ ಬಂದ ಅವನು. ಅಲ್ಲಿಗೆ ಬಂದರೆ ಈಗ ಮುಂದೇನು ಅಂತ ಹೊಸವಾಗಿ ಇದೆಲ್ಲ ಬಹಳ ಎಷ್ಟು ಮುಖ್ಯ ಆಗುತ್ತೆ ಅಂತ ಅಂದರೆ, ಆಮೇಲೆ ಧೃತರಾಷ್ಟ್ರ ಕೂಡ ಎಲ್ಲಿ ಹೋಗ್ತಾನೆ ಅನ್ನೋದು ಕೂಡ ಅಷ್ಟೇ, ಅದು ಎಷ್ಟು ಮುಖ್ಯ ಆಗುತ್ತೆ ಮುಂದೆ. ಅವನು ಎಲ್ಲಿ ಉಳ್ಕೋತಾನೆ, ಇಲ್ಲೇ ಉಳ್ಕೋತಾನ, ಬೇರೆ ಕಡೆ ಉಳ್ಕೋತಾನ, ಏನು ಮಾಡ್ತಾರೆ, ಉಳಿದವ್ರು ಎಲ್ಲಿ ಉಳ್ಕೊಳ್ತಾರೆ, ಇದಕ್ಕೆಲ್ಲ ಬಹಳ ಅರ್ಥ ಇದೆ. ಮತ್ತು ಇಲ್ಲಿ ಈಗ ಏನಾಯಿತು ಅನ್ನೋದೊಂದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇದು ಸಹಜವಾದ ಇದಲ್ಲೂ ಅಲ್ಲ. ಅಂದರೆ ಮನೆಯೊಳಗೆ ಗಲಾಟೆಯಾಗಿ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆದ ಹೊತ್ತಿನದ್ದಿದೆಯಲ್ಲ, ಇದಕ್ಕೆ ಭಾಳ ಅರ್ಥ ಇದೆ ಇದಕ್ಕೆ. ಮತ್ತು ದುರ್ಯೋಧನನ ಬೆಂಬಲಿಗರು ಅನ್ನೋರು ಇದ್ದೇ ಇರ್ತಾರೆ, ಅವ್ರೇನು ಮಾಡ್ತಾರೆ ಅನ್ನೋದು ಒಂದಿದೆಯಲ್ಲ, ಅದು ನಡೆಯುತ್ತೆ ಈಗ ಮುಂದೆ. ಇದೆಲ್ಲ ಭಾಳ ಅಪ್ರಸಿದ್ಧವಾದ ಘಟನೆ, ಗೊತ್ತೇ ಇಲ್ಲದೆ ಇರೋದು. ಇದು ಗೊತ್ತಿರಬೇಕಾಗಿದ್ದ ಕಥೆ ನಡೆಯುತ್ತೆ. ಏನಾಗುತ್ತೆ, ಅವನು ಅರಮನೆಗೆ ಬರ್ತಾನೆ. ಅಲ್ಲಿ ದೊಡ್ಡ ಒಂದು ಬ್ರಾಹ್ಮಣರ ಸಮೂಹ ನಿಂತಿರುತ್ತೆ, ವೇದ ವಿದ್ವಾಂಸರಾದ ಬ್ರಾಹ್ಮಣರು. ಧೌಮ್ಯರು ಅಂತ ಇವರ ಪುರೋಹಿತರು ಏನಿದ್ರು, ಹಿಂದೆ ಪುರೋಹಿತರು ಅಂತ ಇವರು ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಧೌಮ್ಯರ ನೇತೃತ್ವದಲ್ಲಿ ಅವ್ರು ನಿಂತಿರ್ತಾರೆ. ಇವನು ಹೋಗ್ತಾನೆ, ಅವರು ವೇದಾಶೀರ್ವಾದ ಮಾಡ್ತಾರೆ, ಇವನು ಅವರಿಗೆಲ್ಲ ಗೌರವಿಸ್ತಾನೆ. ಇಷ್ಟ ಆಗುತ್ತೆ. ಮತ್ತು ಉಳಿದವರು ಬಂದಿರ್ತಾರಲ್ಲ, ಎಲ್ಲ ಜಯಕಾರ ಮಾಡ್ತಾರೆ, ಶಂಖ ಭೇರಿ ಅದೆಲ್ಲ ನಡೆಯುತ್ತೆ. ಒಂದು ಏನೇನು ಇದು ನಡಿಬೇಕೋ ಎಲ್ಲ ನಡೆಯುತ್ತೆ, ಭಾಳ ಹೊತ್ತು ನಡೆಯುತ್ತೆ. ಅದು ಎಲ್ಲ ಆಗಿ ಒಂದು ಸಲ ಇಡೀ ತಣ್ಣಗಾಗುತ್ತೆ. ಈಗ ಮುಂದೇನು ಅಂತ ಒಂದು ಕಾರ್ಯಕ್ರಮದ ಇದಿಲ್ವಲ್ಲ, ಎಲ್ಲ ನಿಲ್ಲತ್ತೆ. ಜಯಘೋಷಮ್ ನಿಲ್ಲಿಸ್ತಾರೆ, ಇವರು ವೇದ ಹೇಳೋದು ನಿಲ್ಲಿಸ್ತಾರೆ, ಆಮೇಲೆ ವಾದ್ಯಗಳೆಲ್ಲ, ಮಂಗಲ ವಾದ್ಯಗಳೆಲ್ಲ ನಿಲ್ಲತ್ತೆ. ಒಂದು ನಿಶ್ಶಬ್ದ ಬರುತ್ತೆ ಒಂದು ಸಲ. ನಿಶ್ಶಬ್ದೇ ಚ ಸ್ಥಿತೇ ತತ್ರ ತಥೋ ವಿಪ್ರಜನೇ ಪುನಃ ರಾಜಾನಂ ಬ್ರಾಹ್ಮಣಚ್ಛದ್ಮ ಚಾರ್ವಾಕೋ ರಾಕ್ಷಸೋಬ್ರವೀತ್. ಎಲ್ಲ ನಿಶ್ಶಬ್ದ ಆದಾಗ ಆ ಬ್ರಾಹ್ಮಣರ ಗುಂಪಿನ ನಡುವಿನಿಂದ ಒಬ್ಬ ಮಾತಾಡುತ್ತಾನೆ. ಅವನು ಹೆಂಗಿರ್ತಾನೆ ಅಂದರೆ, ಅವನು ಬ್ರಾಹ್ಮಣ ವೇಷದಲ್ಲಿರ್ತಾನೆ, ಅದರಲ್ಲೂ ಸನ್ಯಾಸಿಯ ವೇಷದಲ್ಲಿರ್ತಾನೆ. ಭಿಕ್ಷುರೂಪೇಣ ಸಂವೃತಃ. ಅವನು ಯಾರು ಅಂತ ಗೊತ್ತಿಲ್ಲ ಇವನಿಗೂ, ಯಾರಿಗೆ, ಯುಧಿಷ್ಠಿರನಿಗೂ ಗೊತ್ತಿಲ್ಲ, ಯುಧಿಷ್ಠಿರನಿಗೆ ಗೊತ್ತಿಲ್ಲ. ಅವನು ಯಾರು ಅಂತ ಅಂದರೆ, ರಾಜಾನಂ ಬ್ರಾಹ್ಮಣಚ್ಛದ್ಮ ಚಾರ್ವಾಕೋ ರಾಕ್ಷಸೋಬ್ರವೀತ್. ಅವನೊಬ್ಬ ರಾಕ್ಷಸ, ಅವನ ಹೆಸರು ಚಾರ್ವಾಕ ಅಂತ. ಈ ಚಾರ್ವಾಕ ಅಂದರೆ ಈ ನಾಸ್ತಿಕ ದರ್ಶನ ಅಂತ ಒಂದಿದೆ ನಮ್ಮಲ್ಲಿ, ಅದಕ್ಕೆ ಚಾರ್ವಾಕ ದರ್ಶನ ಅಂತ ಕರೀತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಏನೂ ಇಲ್ಲ. ಚಾರ್ವಾಕ ಅಂತ ಹೆಸರು ಅವನಿಗೆ. ಚಾರ್ವಾಕ ಅಂದರೆ ಚೆನ್ನಾಗಿ ಮಾತಾಡೋನು ಅಂತ ಅಷ್ಟೇ ಶಬ್ದ ಅದಕ್ಕೆ. ಒಬ್ಬ ಚಾರ್ವಾಕ ಅಂತ ಒಬ್ಬ ರಾಕ್ಷಸ. ಅವನು ಯಾರು ಅಂತ ಅಂದರೆ ದುರ್ಯೋಧನ ಸಖ, ದುರ್ಯೋಧನನ ಗೆಳೆಯ. ಬಂದ ಇಲ್ಲಿ ಅವನು ಬಂದಿದ್ದಾನೆ. ಆದರೆ ಅವನು ಈಗ ಅವನೇನು ಮಾಡೋಕ್ಕಾಗತ್ತೆ, ಅವನೇನು ಮಾಡೋಕ್ಕಾಗಲ್ಲ. ಇವರನ್ನು ರಾಕ್ಷಸ ಆದ್ರೇನು, ಇವ್ರ ಶಕ್ತಿ ಅಷ್ಟಿದೆಯಲ್ಲ. ಅವನು ಒಬ್ಬ ಸನ್ಯಾಸಿಯ ವೇಷ ಧರಿಸಿ ಬ್ರಾಹ್ಮಣರ ಆ ಗುಂಪಲ್ಲಿ ನಿಂತ್ಕೊಂಡಿದ್ದಾನೆ. ಅದೆಲ್ಲ ಮಾಡುವಾಗ ಸುಮ್ಮನೆ ನಿಂತ್ಕೊಂಡಿದ್ದಾನೆ.
ಸಂಖ್ಯಶಿಖಿ ತ್ರಿದಂಡಿ ಚ ಧೃಷ್ಟೋ ವಿಗತ ಸದ್ವಸ, ತ್ರಿದಂಡಿ ಸನ್ಯಾಸಿಯಾಗಿದ್ದಾನೆ. ಹಾಗೆ ನಿಂತ್ಕೊಂಡು ಅವನು ಮಾತಾಡ್ತಾನೆ. ಒಂದು ಸಲ ಎಲ್ಲ ಶಾಂತ ಆದ ಕೂಡಲೇ ಅವನು ಇದ್ದಕ್ಕಿದ್ದಂಗೆ ಮಾತಾಡ್ತಾನೆ. ಏನು ಶುರು ಮಾಡ್ತಾನೆ ಅಂತ ಅಂದರೆ, ಇಮೇ ಪ್ರಾಹುರ್ದ್ವಿಜಾ ಸರ್ವೇ ಸಮಾರೋಪ್ಯ ವಚೋಮಯಿ. ಯುಧಿಷ್ಠಿರನನ್ನು ಸಂಬೋಧಿಸಿ ಹೇಳ್ತಾನೆ, ಇಲ್ಲಿರುವ ಇಷ್ಟೂ ಬ್ರಾಹ್ಮಣರು ನನ್ನನ್ನು ಪ್ರತಿನಿಧಿಯಾಗಿ ಮಾಡಿಕೊಂಡಿದ್ದಾರೆ. ಇವರೆಲ್ಲರ ಅಭಿಪ್ರಾಯವನ್ನು ನಾನೀಗ ನಿನಗೆ ಹೇಳ್ತಾ ಇದ್ದೀನಿ ಅಂತ ಅವನೇ ಅವನಷ್ಟಕ್ಕೊಂದು ನಾಯಕತ್ವ ಸ್ವೀಕಾರ ಮಾಡ್ತಾನೆ. ಈ ನಾಯಕತ್ವ ಸ್ವೀಕಾರಗಳು ಇವತ್ತು ನಡೆಯುತ್ತಲ್ಲ, ಅವನನ್ನು ಯಾರು ನಾಯಕನನ್ನಾಗಿ ಮಾಡಿದ್ರು ಅಂತಿಲ್ಲ. ಅವನು ಘೋಷಣೆ ಮಾಡ್ಕೋತಾನೆ ತಾನು ಇಂಥ ಸಮುದಾಯದ ನಾಯಕ ಅಂತ. ಹಾಗೆ ಇವನು ಇವರೆಲ್ಲರ ಪ್ರತಿನಿಧಿಯಾಗಿ ಇವರ ಮಾತುಗಳನ್ನು ಸಮಾರೋಪ್ಯ ವಚೋಮಯಿ ಇವರ ಮಾತುಗಳನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಏನು ಅಂತ ಅಂದರೆ, ದಿಗ್ಭವಂತಂ ಕುಂದ್ರುಪತಿಂ ಜ್ಞಾತಿಘಾತಿ ನಮಸ್ತು ವೈ. ದಾಯಾದರನ್ನೇ ತನ್ನ ಮನೆಯವರನ್ನೇ ಕೊಂದ ಕೆಟ್ಟ ರಾಜನಾದ ನಿನಗೆ ಧಿಕ್ಕಾರ ಅಂತ ದಿಗ್ಭವಂತಂ ಅಂತ ಶುರು ಮಾಡ್ತಾನೆ. ಧಿಕ್ಕಾರಕ್ಕೆ ಹೋಗ್ತಾನೆ ಅವನು. ಪ್ರಮಾಣವಚನ ಸಮಾರಂಭದಲ್ಲಿ ಕಪ್ಪು ಬಾವುಟ ಪ್ರದರ್ಶನ. ಅದೇನೆ. ಈ ಯಾವುದೂ ಹೊಸ್ತಲ್ಲ ಸರ್, ಇಲ್ಲಿ ಎಲ್ಲವೂ ಇರುತ್ತೆ. ಕಿಂತೆ ರಾಜ್ಯೇನ ಕೌಂತೆಯ ಕೃತ್ವೇವಂ ಜ್ಞಾತಿ ಸಂಶಯಂ ಘಾತಯಿತ್ವ ಗುರುಂಶ್ಚೈವ ಮೃತಂ ಶ್ರೇಯೋ ನ ಜೀವಿತಂ. ಅಲ್ಲ, ಪಟ್ಟ ಏರೋದಕ್ಕೆ ಬಂದಿದೆಯಲ್ಲ ನೀನು, ಬೇಕಾ ನಿನಗೆ ಈ ರಾಜ್ಯ? ಯಾಕೆಂದರೆ ಇಡೀ ನಿನ್ನ ಕುಲನಾಶ ಮಾಡಿದೀಯ ನೀನು. ಅಷ್ಟ್ಯಾಕೆ ಗುರು ಹಿರಿಯರನ್ನೆಲ್ಲ ಕೊಂದಿದೀಯ. ಇಷ್ಟಾದ ಮೇಲೂ ಸಿಂಹಾಸನ ಏರೋಕ್ಕೆ ಬಂದಿಯಲ್ಲ ನೀನು ಅಂತ ಕೇಳ್ತಾನೆ. ಇಷ್ಟು ಅವನಿನ್ನೂ ಏನು ಹೇಳೋನಿದ್ನೋ ಗೊತ್ತಿಲ್ಲ. ಅವನಿಷ್ಟು ಮಾತಾಡ್ತಾ ಇದ್ದ ಹಾಗೆ ವಿವ್ಯಥುಶ್ಚುಕೃಶುಶ್ಚೈವ ತಸ್ಯ ವಾಕ್ಯ ಪ್ರದರ್ಶಿತ. ಅವನಷ್ಟೇ ಕೇಳಿದರೆ ಸರಿಯಾಗ್ತಿತ್ತೋ ಏನೋ. ಇವರೆಲ್ಲರ ಪ್ರತಿನಿಧಿ ನಾನು ಅಂತ ಹೇಳೋಣ ಇಲ್ಲ. ಅವ್ರು ಯಾರೋ ಅವನ ಜೊತೆಗೇನಿಲ್ಲ. ಅವನು ಯಾರು ಅಂತ ಅವನ್ಯಾರು ಅಂತ ಗೊತ್ತು, ಆದರೆ ಅವರ ನಾಯಕತ್ವ ಏನಲ್ವಲ್ಲ. ಇದ್ದಕ್ಕಿದ್ದಾಗ ಅಲ್ಲಿ ಇದು ಶುರುವಾಗ್ಬಿಡುತ್ತೆ. ಏನು ಮಾತಾಡ್ತಿದೆ, ಗುಂಪಲ್ಲಿ ಬರುತ್ತಲ್ಲ, ಅವರಿಗೆ ಬೇಸರವೂ ಆಗತ್ತೆ. ಚುಕೃಶುಶ್ಚೈವ ಜೋರಾಗಿ ಗಲಾಟೆ ಶುರು ಮಾಡಿಬಿಡುತ್ತಾರೆ ಅವರು. ಯಾರು ಆ ಬ್ರಾಹ್ಮಣರಲ್ಲಿ ಯಾರಿದ್ರೋ ಅವರು ಜೋರಾಗಿ ಗಲಾಟೆ ಶುರು ಮಾಡಿಬಿಡ್ತಾರೆ. ಅವರು ಗಲಾಟೆ ಮಾಡ್ತಾ ಇದ್ದರೆ, ತತಸ್ಥೆ ಬ್ರಾಹ್ಮಣ ಸರ್ವೇ ಸಚರಾಜ ಯುಧಿಷ್ಠಿರ ವೀಡಿತಾ ಪರಮೋದ್ವಿಗ್ನಾ ತೂಷ್ಣೀಮಾಸನ್ ವಿಷಾಂಪತೆ. ಒಂದು ಸಲ ಗಲಾಟೆ ಆಗತ್ತೆ, ಆದರೆ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ. ಇವನಿಗೆ ನಾಚಿಕೆ ಆಗತ್ತೆ ಯುಧಿಷ್ಠಿರನಿಗೆ. ಅಂದರೆ ಮುಜುಗರ ಆಗತ್ತೆ. ಅಂದರೆ ಇಷ್ಟೆಲ್ಲ ಅವನು ಇಷ್ಟು ದಿವಸ ಏನು ಹೇಳ್ಕೊತಾ ಇದ್ನೋ ಅದೇನೇ ಬಂತಲ್ಲ ಅವನ ಎದುರಿಗೆ, ಸಾರ್ವಜನಿಕವಾಗಿ ಬಂತಲ್ಲ. ಈಗ ಇದು ಕಷ್ಟದ್ದು. ಬ್ರಾಹ್ಮಣರಿಗೂ ಹಾಗೆ ಅನಿಸುತ್ತೆ, ಅವರಿಗೂ ಮುಜುಗರ ಆಗತ್ತೆ ಇದರಲ್ಲಿ. ಹಾಗಾಗಿ ಒಂದು ಸಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ತಾರೆ. ಆಗ ಯುಧಿಷ್ಠಿರನೇ ಮಾತಾಡ್ತಾನೆ, ಮುಂದುವರಿಸಬೇಕಲ್ಲ ಅದನ್ನು. ಪ್ರಸೀದಂತು ಭವಂತೋ ಮೇ ಪ್ರಣತಸ್ಯಾಭಿಯಾಚತಃ ಪ್ರತ್ಯಾಪನ್ನಂ ವ್ಯಸನಿನಂ ನಮಾಂ ಧಿಕ್ಕರ್ತುಮರ್ಹಥ. ನನ್ನನ್ನು ಧಿಕ್ಕರಿಸಬೇಡಿ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನನ್ನ ಬಗ್ಗೆ ಕರುಣೆ ತೋರಿ ಅಂತ ಅವನು ಬೇಡ್ಕೊಳ್ತಾನೆ ಅವರಲ್ಲಿ, ಅಂದರೆ ಪ್ರಜೆಗಳಲ್ಲಿ. ಇವನೀಗ ಹೇಳ್ತಾ ಇದ್ದಾಗ ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ. ಅದು ಯಾರಿಗೆ? ಉಳಿದವರಿಗೆ. ಊಚುರ್ ನೈತದ್ವಚೋಸ್ಮಾಕಂ ಶ್ರೀರಸ್ತು ತವ ಪಾರ್ಥಿವ. ಇವನು ಹೇಳಿದ್ದು ನಮ್ಮ ಅಭಿಪ್ರಾಯ ಅಲ್ಲ, ಅದು ನಮ್ಮ ಮಾತ ಅಲ್ಲ, ನಿನಗೆ ನಾವು ಆಶೀರ್ವಾದವನ್ನೇ ಮಾಡೋದು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದವರು ಇವನು ಯಾರು ಅಂತ ಈಗ ಯೋಚನೆ ಹುಟ್ಕೊಳ್ತವರಿಗೆ. ನಮ್ಮ ಮಧ್ಯೆ ಬಂದ್ಕೊಂಡು ನಮ್ಮ ಮಾತು ಅಂತ ಹೇಳ್ತಾ ಇದ್ದಾನಲ್ಲ, ಇವನು ಯಾರು ಅಂತ. ಈಗ ಸನ್ಯಾಸಿಯಾಗಿ ಇರುವಾಗ ಅವನನ್ನು ಶಂಕೆ ಮಾಡೋಕ್ಕೆ ಬರೋದೇ ಇಲ್ವಲ್ಲ. ಆಗ ಅವರು ಜ್ಞಾನಚಕ್ಷುಷ ದಿವ್ಯ ದೃಷ್ಟಿಯಿಂದ ಕೆಲವರು ನೋಡಿದ್ರಂತೆ ಇವನು ಯಾರು ಅಂತ, ಕೆಲವರು. ಆಗ ಗೊತ್ತಾಯಿತು, ಓ ಇವನು ರಾಕ್ಷಸ ಅಂತ. ಆಗ ಅವರು ಹೇಳ್ತಾರೆ ಯುಧಿಷ್ಠಿರನಿಗೆ, ನೀನು ಬೇಸರ ಮಾಡ್ಕೋಬೇಡ, ಏಷ ದುರ್ಯೋಧನ ಸಖ ಚಾರ್ವಾಕೋ ನಾಮ ರಾಕ್ಷಸ ಪರಿವ್ರಾಜಕ ರೂಪೇಣ ಹಿತಂ ತಸ್ಯ ಚಿಕೀರ್ಷತಿ. ಇವನು ಚಾರ್ವಾಕ, ಅವನ ಗೆಳೆಯ. ಇವನು ಅವನಿಗೆ ಒಳ್ಳೆಯದು ಮಾಡಬೇಕು, ಹಿತ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸನ್ಯಾಸಿ ವೇಷ ಧರಿಸ್ಕೊಂಡು ಬಂದಿದ್ದಾನೆ. ಇಷ್ಟು ಹೇಳಿದವರು ಗುಂಪು ಅಂತ ಒಂದಿರುತ್ತಲ್ಲ, ಈ ಗುಂಪುಗಳಲ್ಲಿ ತುಂಬ ಕಷ್ಟ ಇದೆಯಲ್ಲ. ಇವರೆಲ್ಲ ನೋಡ್ತಾ ಇದ್ದಾಗೇನೆ ಇಡೀ ಗುಂಪು ಅವನು ಹೊಡೆದು ಕೊಂದಾಕ್ಬಿಡತ್ತೆ. ಅಯ್ಯೋ, ಅವನನ್ನಲ್ಲೇ ನಿಜಗ್ನು ಪಾಪ ರಾಕ್ಷಸಂ ನಿರ್ಭರ್ತ್ಸಯಂತ ಶುಚಯ. ಜೋರಾಗಿ ಬೈತಾ ಕೂಗ್ತಾ ಅವನನ್ನು ಕೊಂದು ಬಿಡ್ತಾರೆ. ಲಿಂಚಿಂಗ್. ಹೌದು, ಗುಂಪಿನಿಂದ ಹತ್ಯೆ. ಗುಂಪು, ಹೌದು.
ಗುಂಪಿನಿಂದ ಹಚ್ಚಿ. ಆದ್ರೆ ಬ್ರಾಹ್ಮಣರೇ ಮಾಡ್ತಾರೆ. ಹೌದೌದು, ಅವರೇ ಮಾಡ್ತಾರೆ. ಅಂದರೆ ಇವನು ಅವ್ರು ಸುಮ್ಮನೆ ಇರ್ತಿದ್ರೇನೋ, ಇವನು ತಗೊಂಡೋಗಿ ಅವ್ರನ್ನ ಸಿಕ್ಕಾಕ್ಬಿಟ್ನಲ್ಲ ಅಷ್ಟು ಜನರ ಎದುರಿಗೆ. ಈಗ ಬೇರೆಯವರೆಲ್ಲ ಸಾವಿರಾರು ಜನ ಇದ್ದಾರೆ, ಅವ್ರು ಎಲ್ಲರೂ ನಾಳೆ ಇವರನ್ನು ಒಗಿಯಲ್ವಾ ಅಂತ ಆ ಪ್ರಶ್ನೆ ಬಂದ್ಬಿಡತ್ತಲ್ಲ. ಈ ಗುಂಪನ್ನು ಬೈತಾರಲ್ಲ ನಾಳೆ ಎಲ್ಲ, ನೀವುಗಳು ಹಂಗೆ ಮಾತಾಡಿದ್ರಿ ಅಂತ ಒಂದು ಮುಜುಗರನೂ ಆಗಿದೆ ಅವರಿಗೆ. ಅಲ್ಲಿರತ್ತಲ್ಲ ಗುಂಪಲ್ಲಿ ಯಾವಾಗಲೂ ಯಾರೋ ಒಬ್ಬಂಗೆ ಸಿಟ್ಟು ಬಂದವನು ಎದ್ದ ಅಂದ್ರೆ ಉಳಿದವ್ರು ಎದ್ದು ಬಿಡ. ಅದೇ ಆಮೇಲೆ ಗುಂಪಿನ ಮೆಂಟಾಲಿಟಿ ಬೇರೆ ಥರನೇ ಇರುತ್ತೆ, ಮಾಬ್ ಮೆಂಟಾಲಿಟಿ. ಹೌದು ಹೌದು. ಅಂದರೆ ಅದು ಒಂಥರ ತುಂಬ ಕಷ್ಟದ ಸ್ಥಿತಿ ಅದು ಹ್ಯಾಂಡಲ್ ಮಾಡೋಕ್ಕೆ. ಅವ್ರಿಗೆ ಅವ್ರ ಮೇಲೆ ಹತೋಟಿ ಇರೋದು, ಬೇರೆ ಯಾರಿಗೆ ಏನು ಮಾಡೋಕ್ಕೂ ಆಗ. ಹೌದೌದು. ತುಂಬ ಅಲ್ಲಿ ಅಂದರೆ ಬೇರೆ ಸಂದರ್ಭದಲ್ಲಿ ತುಂಬ ಜಾಣರು ಕೂಡ ಅಲ್ಲಿ ಸೇರ್ಕೊಂಡಾಗ ಅದು ಬೇರೆ ಥರ ಆಗುತ್ತೆ. ಈ ವಾಸ್ತವವಾಗಿ ಇಲ್ಲಿ ಈಗ ಈಗಿನ ಪ್ರಕಾರ ಕಾನೂನು ಕೈಗೆ ತಗೊಂಡ್ರು ಅಂತ ಹೇಳ್ಬೇಕು. ಅವತ್ತಾದರೂ ಕಾನೂನು ಕೈಗೆ ತಗೊಂಡ್ರು ಅಂತೇನೆ ಅದು. ಅವನನ್ನು ಏನು ಮಾಡಬೇಕು ಅನ್ನೋ ನಿರ್ಣಯ ಯಾರು ತಗೋಬೇಕು? ಅವನೀಗ ವೇಷ ಮಾಡ್ಕೊಂಬಂದಿದ್ದಾನೆ, ಅವನು ರಾಕ್ಷಸ ಅಂತೆಲ್ಲ ಆದಾಗ ಅವನ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿರೋದು ವ್ಯವಸ್ಥೆ ಅಲ್ವಾ, ಆಡಳಿತ ತಗೋಬೇಕು. ಇವರಲ್ಲ, ಅದ್ರ ತಗೊಂಡು ಮುಗಿಸೇ ಬಿಡ್ತಾರೆ. ಈಗ ನಾನು ಅನ್ಕೊಂಡೆ ಅವ್ನು ಬಂಧಿಸ್ತಾರೆ, ಸೈನಿಕರು ಬರ್ತಾರೆ, ಇವರೇ ಆದ್ರೆ ಅದನ್ನೇನೋ ಮಾಡ್ತಿದ್ರೇನೋ, ಆದರೆ ಅವು ಗುಂಪು ಮುಗಿಸ್ಬಿಡ್ತದನ್ನು. ಇಷ್ಟು ಆದ ಮೇಲೆ ಕೃಷ್ಣ ಹೇಳ್ತಾನೆ, ಇವನು ಭಾಳ ಹಳೆ ರಾಕ್ಷಸ ಅಂತ ಕತೆ ಹೇಳ್ತಾನೆ. ಪುರಾಕೃತಯುಗೇ ತಾತ ಚಾರ್ವಾಕೋ ನಾಮ ರಾಕ್ಷಸ ತಪಸ್ತೇಪೇ ಮಹಾಬಾಹೋ ಬದರಿಯಾಂ ಬಹುವತ್ಸರಂ. ಬದರಿ ಅಂತ ಇದೆಯಲ್ಲ ಕ್ಷೇತ್ರ, ಅಲ್ಲಿ ಸುದೀರ್ಘ ಕಾಲ ಕೃತಯುಗದ ಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ದವನು ಇವನು. ಚಾರ್ವಾಕ ಅಂತ ಆಗಿಂದ ಇದ್ದವನು ಅಂತ. ಇವನು ತಪಸ್ಸು ಮಾಡಿದ್ದಕ್ಕೆ ಬ್ರಹ್ಮ ಪ್ರತ್ಯಕ್ಷ ಆದ. ಬ್ರಹ್ಮ ಪ್ರತ್ಯಕ್ಷ ಆದಾಗ ಇವನೇ ಏನು ಕೇಳ್ದ ಅಂತ ಅಂದರೆ, ಅಭಯಂ ಸರ್ವಭೂತೇಭ್ಯ ವರಯಾಮಾಸ, ಯಾವ ಜೀವಿಯಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳ್ದ ಅವನು. ಅದು ಎಲ್ಲರೂ ಕೇಳ್ತಾರಲ್ಲ ಅವರು, ರಾಕ್ಷಸರು ತಪಸ್ಸು ಮಾಡಿದಾಗೆಲ್ಲ ಸಾವಿನ ಬಗ್ಗೆನೇ ಕೇಳ್ತಾರೆ ಅವರು. ಯಾರಿಂದಲೂ ನನಗೆ ಸಾವು ಬರಬಾರದು, ಭಯ ಇರಬಾರದು ನನಗೆ ಅಂತ ಕೇಳ್ದ. ಆದರೆ ದ್ವಿಜಾವಮಾನಾದನ್ಯತ್ರ ಪ್ರಾದಾದ್ವರ ಮನುತ್ತಮಂ, ವರ ಕೊಡುವಾಗ ಅಲ್ಲಿ ಅಂತಂದರೆ ಒಂದು ಅಂಶ ಮಾತ್ರ ಉಳಿದಿತ್ತು. ಈ ಬ್ರಾಹ್ಮಣರಿಗೆ ಅವಮಾನಿಸಿದರೆ ನಿನಗೆ ಸಾವು ಬರುತ್ತೆ ಅಂತ ಹೇಳದಂತೆ ಅವನು ಯಾವುದೋ ಕಾಲದಲ್ಲಿ. ಇವನು ಇಷ್ಟು ದಿನ ಅವ್ರ ಸುದ್ದಿಗೆ ಹೋಗಿರಲಿಲ್ಲ, ಅವ್ರ ಕಡೆಗೆ ಹೋಗಿರಲಿಲ್ಲ, ಅವನು ಬೇರೆ ಕಡೆಗೆ ಬದುಕೊಂಡಿದ್ದ. ಇವನೇನು ಮಾಡ್ದ, ವರ ತಗೊಂಡು ಕೂಡಲೇ ಬೇರೆಯವ್ರು ಮಾಡೋದನ್ನೇ ಮಾಡ್ದ ಅಂತ. ರಾಕ್ಷಸ ಸ್ಥಾಪಯ ಮಾಸ ತೀವ್ರ ಕರ್ಮ ಮಹಾಬಲಃ, ದೇವತೆಗಳಿಗೆ ತೊಂದರೆ ಕೊಡೋದೇ ಅವ್ರ ಕೆಲಸ ಅಲ್ಲ. ನೆಕ್ಸ್ಟ್ ಅದನ್ನೇ ಮಾಡ್ದ ಅವನು. ಆಗ ಅವ್ರು ಹೋಗಿ ಬ್ರಹ್ಮನ ಬಳಿಗೆ ಹೋದರು ದೇವತೆಗಳು. ಈಗ ಬ್ರಹ್ಮ ವರ ಕೊಟ್ಟ ಕೂಡಲೇ ಅಲ್ಲಿಗೆ ಹೋಗ್ಬೇಕಲ್ವಾ, ನೀನು ವರ ಕೊಟ್ಟಿದ್ದೆ ನೋಡು ಹಿಂಗಾಯಿತು ಅಂತ. ಇದೆಲ್ಲ ಇವತ್ತು ಹಾಗೇ ಇರುತ್ತೆ. ಅಲ್ಲೇ ಹೋಗ್ತಾರೆ ಮೇಲ್ಗಡೆ, ನೀವು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ, ಇದರಿಂದ ಸಮಸ್ಯೆ ಆಯಿತು ಅಂತ ಹೋಗ್ತಾರಲ್ಲ. ಅದು ಈ ಕೋರ್ಟಿಗೆ ಹೋಗೋದಿರಲಿ ಅಥವಾ ಇಲ್ಲೇ ಯಾವುದಕ್ಕೂ ಒಂದಕ್ಕೆ ಹೋಗೋದಿರಲಿ. ಉದಾಹರಣೆಗೆ ಈಗ ಕಾವೇರಿ ಇದು ಬಂದಾಗ ಅವ್ರು ತೀರ್ಪು ಕೊಟ್ಟರು ಇಷ್ಟು ನೀರು ಬಿಡಬೇಕು ಅಂತ. ಈಗ ಅವರಿಗೆ ಅಪೀಲ್ ಮಾಡ್ತಾರಲ್ಲ, ನೀವು ಈಗ ತೀರ್ಪು ಕೊಟ್ಟಿದ್ದೀರಿ ಅದ್ರ ಹಂಗೆ ಮಾಡೋಕ್ಕಾಗಲ್ಲ ಅಂತ ಹೋಗ್ತಾರಲ್ಲ. ಅದೇ ಥರ ಮೊದಲು ಈಗ ಬ್ರಹ್ಮವರ ಕೊಟ್ಟರೆ ಅವನ ಬಳಿಗೆ ಹೋಗೋದು. ಅವನ ಹತ್ರ ಇವನನ್ನು ಸಂಹಾರದ ದಾರಿ ತೋರಿಸು ಅಂತ ಕೇಳಿದ್ರು. ಆಗ ಅವನು ಹೇಳಿದ್ದಂತೆ, ರಾಜಾ ದುರ್ಯೋಧನೋ ನಾಮ ಸಖಾಸ್ಯ ಭವಿತಾ ನೃಪ ತಸ್ಯ ಸ್ನೇಹಾವಬದ್ಧೋಸೌ ಬ್ರಾಹ್ಮಣ ನವಮಂಸ್ಯತೆ. ದುರ್ಯೋಧನ ಅಂತ ಮುಂದೆ ಒಬ್ಬ ರಾಜ ಆಗ್ತಾನೆ, ಇವನು ಅವನ ಗೆಳೆಯನಾಗುತ್ತಾನೆ. ಅವನ ಮೇಲಿನ ಸ್ನೇಹದ ಕಾರಣಕ್ಕಾಗಿ ಇವನು ಬ್ರಾಹ್ಮಣರ ವಿರೋಧ ಕಟ್ಕೊಳ್ತಾನೆ. ಆಗ ಅಲ್ಲಿ ಕುಪಿತರಾದವರು ಇವನನ್ನು ಕೊಲ್ತಾರೆ ಅಂತ ಹೇಳಿದ್ದ ಅಂತ ಕೃಷ್ಣ ಈಗ ಆ ಕಥೆ ಹೇಳ್ತಾನೆ. ಓಕೆ, ಮುಂಚಿನ ಪ್ರೀ ರಿಟರ್ನ್. ಹಾಂ, ಇದನ್ನು ಹೇಳಿ ಚಾರ್ವಾಕೋ ನೃಪತಿ ಶ್ರೇಷ್ಠ ಮಾಶುಷೋ ಭರತರ್ಷಭ, ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ ಈ ಕತೆ ಹೇಳಿ, ಹಾಗಾಗಿ ಅವನು ಸತ್ತಿದ್ದಾನೆ, ನೀನು ಇದರ ಬಗ್ಗೆ ದುಃಖಿಸಬೇಡ ಅಂತ ಹೇಳ್ತಾನೆ. ಅಂದರೆ ಈಗ ವಾಸ್ತವವಾಗಿ ಯುಧಿಷ್ಠಿರನಿಗೆ ದುಃಖ ಆಗಬೇಕಲ್ವ. ಅವನಿಗೆ ಎಷ್ಟು ಸಮಸ್ಯೆ ಇದೆ ಅಂದರೆ, ಈಗ ಇವನಿನ್ನು ಪಟ್ಟಕ್ಕೆ ಬರ್ತಾ ಇರುವ ಹೊತ್ತಿನಲ್ಲಿ ಇವನನ್ನು ಪ್ರಶ್ನಿಸಿದ ಒಬ್ಬನನ್ನು ಕೊಲ್ಲಲಾಯಿತು ಅಂತ ಅನ್ನೋದಿದೆಯಲ್ಲ, ಅದು ಇವತ್ತು ಎಷ್ಟು ತಪ್ಪೋ ಅವತ್ತು ಅಷ್ಟೇ ತಪ್ಪಾಗಿರುತ್ತದು ಅಲ್ವಾ. ಪ್ರಶ್ನೆ ಕೇಳಿಬಿಟ್ರೆ ನೀವು ಹೊಡೆದು ಬಿಡ್ತೀರಿ, ಕೊಂದು ಬಿಡ್ತೀರಿ ಅಂದರೆ ಏನು ಅಂತ ಇವತ್ತು ಕೇಳ್ತೀವಲ್ಲ ನಾವು, ಅವತ್ತು ಹಂಗೆ ಕೇಳಬಾರ್ದು ಹಂಗಾರವನು ಅನ್ನೋ ಪ್ರಶ್ನೆ ಬರುತ್ತೆ ಅಂತ. ಹಾಗಾಗಿ ಯುಧಿಷ್ಠಿರ ಈಗ ಕೃಷ್ಣ ಹೀಗೆ ಹೇಳ್ತಾನೆ ಅಂದರೆ ಯುಧಿಷ್ಠಿರ ಅದರಲ್ಲೂ ಅವನಿಗೆ ಮುಜುಗರದ ಜೊತೆಗೆ ನೋವಾಗಿತ್ತು ಅಂತ, ಅದು ಅನಿವಾರ್ಯ ಆಗಿತ್ತು ಅನ್ನೋದನ್ನು ಕೃಷ್ಣ ಹೇಳ್ತಾನೆ, ಹೀಗೆ ಆಗಬೇಕಾಗಿತ್ತು ಅಂತ. ಎಷ್ಟು ಅಂದರೆ ಈ ಘಟ್ಟ ಇದೆಯಲ್ಲ, ಈ ದುರ್ಯೋಧನನ ಬಗ್ಗೆ ನಾವು ಆಶ್ಚರ್ಯಪಡಬೇಕಾದ ಅಂಶ ಇದೆ ಅಂತ. ಚಾರ್ವಾಕ ಅಂತ ಒಬ್ಬ ಇದ್ದಾನೆ ಅನ್ನೋದು ಯುಧಿಷ್ಠಿರನಿಗೂ ಗೊತ್ತಿಲ್ಲ, ಪಾಂಡವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಆಗೊಬ್ಬ ಇದ್ದಾನೆ ಅಂತ. ಅದೇ ದುರ್ಯೋಧನ ಅವನು ಗೆಳೆತನ ಮಾಡಿದಾನಲ್ಲ, ಇವ್ರಿಗೆ ಹೊಸಬ ಅವನು.
ಕರೆಕ್ಟ್. ಆದರೆ ಇಂಥವರನ್ನೆಲ್ಲ ಹುಡುಕಿ ತನ್ನ ಗುಂಪಲ್ಲಿ ಇಟ್ಕೊಂಡು ಅವ್ರ ಜೊತೆ ಸ್ನೇಹ, ಅದು ಇಲ್ಲಿ ಬರೀ ಇವನಲ್ಲ, ಅಷ್ಟು ಸ್ನೇಹ. ಎಷ್ಟು ಅಂದರೆ ದುರ್ಯೋಧನ ಸತ್ತೋದ ಮೇಲೂ ಅವನಿಗೇನೋ ಒಂದು ಹೆಲ್ಪ್ ಮಾಡ್ತೀನಿ, ಕೊನೆಯ ಪಕ್ಷ ಇವನ ಮರ್ಯಾದೆ ಯಾರೂ ತೆಗಿತೀನಿ ಅನ್ನುವಷ್ಟು ಚಾರ್ವಾಕ್ನಿಗೆ ಅವನ ಬಗ್ಗೆ ಗೆಳೆತನದ ಸ್ನೇಹ ಇದಿದೆ, ಭಾವ ಇದೆ ಅಂತ ಅಂದರೆ ಅವನು ಎಷ್ಟು ಕೆಲಸ ಮಾಡಿರಬೇಕು ಈ ಥರದ್ದು ಅಂತ. ಎಷ್ಟು ಜನರನ್ನು ಈಗ ಅವನು ತನ್ನ ಗುಂಪಿಗೆ ಸೇರಿಸ್ಕೊಂಡೇ ಇದ್ದಿರ್ಬೋದು ಮೊದಲಿಂದ ಅನ್ನೋದು ಗೊತ್ತಾಗುತ್ತೆ. ಇಷ್ಟಾದ ಮೇಲೆ ಇದೆಲ್ಲ ಮುಗಿಯುತ್ತೆ. ಇದೆಲ್ಲ ಮುಗಿದ ಮೇಲೆ ಅರಮನೆಯ ಒಳಗೆ ಹೋಗಿ ಆಸ್ಥಾನಕ್ಕೆ ಹೋಗ್ತಾರೆ. ಈಗ ಪಟ್ಟಾಭಿಷೇಕ ಆಗಬೇಕು, ಪಟ್ಟ ಏರಬೇಕೀಗ ಅಧಿಕೃತವಾಗಿ. ಈಗ ಅನಧಿಕೃತವಾಗಿ ಅವನೇನೆ ರಾಜ, ಆದರೆ ಅಧಿಕೃತವಾಗಿ ಆಗಬೇಕಲ್ಲ, ಅದು ಆಗಲೇಬೇಕು ಈಗಲೇ ಇಷ್ಟು ದಿವಸ ಸಮಯ ತೊಗೊಂಡಿದ್ದಾರೆ, ಇನ್ನೂ ಮಾಡೋ ಹಾಗಿಲ್ಲ ಅಂತ. ಹಾಗಾಗಿ ಬಂಗಾರದ ಸಿಂಹಾಸನ, ಕಾಂಚನೆ ಪ್ರಾಂಗುಖೋರುಷ್ಟೋ ನಿಷೀದತ್ ಪರಮಾಸನೆ, ಬಂಗಾರದ ಆಸನದಲ್ಲಿ ಪೂರ್ವಾಭಿಮುಖವಾಗಿ ಹಾಕಿದ್ದ ಸಿಂಹಾಸನವನ್ನು ಏರ್ತಾನೆ ಯುಧಿಷ್ಠಿರ. ತಮೇವಾಭಿಮುಖೋ ಪೀಠೆ ಸೇವ್ಯಾಸ್ತರಣ ಸಂವೃತೆ ಸತ್ಯಕಿರು ವಾಸದೇವಶ್ಚ ನಿಷೀದತುರರಿಂದ. ಅವನ ಎದುರಿಗೆ, ಅದಕ್ಕೆ ಅಭಿಮುಖವಾಗಿ ಅದರ ಎದುರಿಗೆ ಕೃಷ್ಣ ಮತ್ತು ಸಾತ್ಯಕಿ ಕುಳಿತುಕೊಳ್ತಾರೆ. ಅವನ ಆಚೆ ಈಚೆ ಭೀಮ ಮತ್ತು ಅರ್ಜುನ ನಿಂತ್ಕೊಳ್ತಾರೆ, ಯುಧಿಷ್ಠಿರನ ಆಚೆ ಈಚೆ ಕೂತ್ಕೊಳ್ತಾರೆ. ಅಲ್ಲಿ ಇನ್ನೊಂದು ಸಿಂಹಾಸನದಲ್ಲಿ ಕುಂತಿ ಕೂತ್ಕೊಳ್ತಾಳೆ. ಕುಂತಿಯ ಆಚೆ ಈಚೆ ನಕುಲ ಸಹದೇವರು ಕೂತ್ಕೊಳ್ತಾರೆ. ಅವರು 3 ಜನ ಒಂದೇ ಆಸನದಲ್ಲಿ ಕುಳಿತುಕೊಳ್ತಾರೆ, ಕುಂತಿ ನಕುಲ ಸಹದೇವ. ಈ ಕುಂತಿ ಅತ್ಯಂತ ಹೆಚ್ಚು ಇರ್ತಾ ಇದ್ದಿದ್ದು ನಕುಲ ಸಹದೇವರ ಜೊತೆಗೇನೆ. ಅಂದರೆ ಇವಳ ಮಕ್ಕಳು ಇವರು 3 ಜನ, ಅವರಿಬ್ಬರು ಮಾದ್ರಿಯ ಮಕ್ಕಳು. ಆದರೆ ಕುಂತಿ ತುಂಬ ಪ್ರೀತಿಸಿದ್ದು ಆ ಮಕ್ಕಳನ್ನು. ಅಂದರೆ ಅದಕ್ಕೆ ಕಾರಣ ಅವರು ಸಣ್ಣವರು ಒಂದು, ಇನ್ನೊಂದು ತಾಯಿ ತಂದೆ ಇಬ್ಬರೂ ಇಲ್ಲದ ಮಕ್ಕಳು. ಈ 3 ಜನ ಮಕ್ಕಳಿಗೆ ತಾಯಿ ಇದ್ದಾಳೆ ಕುಂತಿ. ಹಾಗಾಗಿ ಕುಂತಿ ತುಂಬ ಪ್ರೀತಿಸಿದ್ದ ಅವಳನ್ನು. ಎಷ್ಟು ಪ್ರಮಾಣದಲ್ಲಿ ಅಂದರೆ ಈಗ ಅಲ್ಲಿ ಕೂರುವಾಗ ಅವ್ರು ಬೇರೆ ಆಸನದಲ್ಲಿ ಇವಳು ಬೇರೆ ಆಸನದಲ್ಲಿ ಕೂರಬೇಕಲ್ವ, ಅಂದರೆ ಅವಳ ಜೊತೆಗೆ ಕೂತ್ಕೋತಾರೆ ಅವರು. ಸುಧರ್ಮ ಅಂತ ಅವರ ಪುರೋಹಿತ, ವಿದುರ, ಧೌಮ್ಯ, ಧೃತರಾಷ್ಟ್ರ ಇವರೆಲ್ಲ ಬೇರೆ ಬೇರೆ ಆಸನಗಳಲ್ಲಿ ಕುಳಿತುಕೊಳ್ತಾರೆ. ಯುಯುತ್ಸು, ಸಂಜಯ, ಗಾಂಧಾರಿ ಎಲ್ಲರಿಗೂ ಅಲ್ಲಿ ಆಸನ ವ್ಯವಸ್ಥೆ ಇರುತ್ತೆ. ಕುಳಿತು ಮೊದಲು ಸಿಂಹಾಸನ ಏರಿದ ಕೂಡಲೇ ಮಂಗಲ ವಸ್ತುಗಳನ್ನು ಸ್ಪರ್ಶ ಮಾಡ್ತಾನೆ ಯುಧಿಷ್ಠಿರ. ಇದೆಲ್ಲ ಕ್ರಮಗಳು. ಮಂಗಲ ವಸ್ತುಗಳನ್ನು, ಅಕ್ಷತೆ, ಭೂಮಿ ಅಂದರೆ ಮಣ್ಣು, ಬಂಗಾರ, ಬೆಳ್ಳಿ, ನವರತ್ನಗಳು ಇವುಗಳನ್ನೆಲ್ಲ ಒಂದೊಂದನ್ನೇ ತಂದು ಹಿಡಿತಾರೆ ಅವನೆದುರಿಗೆ. ಅವನದರ ಸ್ಪರ್ಶ ಮಾಡ್ತಾನೆ, ಶುಭ ವಸ್ತುಗಳನ್ನು ಸ್ಪರ್ಶ ಮಾಡ್ತಾನೆ. ಎಲ್ಲ ಸಿದ್ಧತೆ ಆಗಿರುತ್ತೆ ಅಲ್ಲಿ, ಬೇಕಾದ ಎಲ್ಲ ಸಿದ್ಧತೆ, ಅಭಿಷೇಕಕ್ಕೆ ಬೇಕಾದ ಜಲಕುಂಭಗಳು ಎಲ್ಲವೂ ಸಿದ್ಧ ಇರುತ್ತೆ ಅಲ್ಲಿ. ಈಗ ಅದರ ಪ್ರಕ್ರಿಯೆ ನಡಿಬೇಕಲ್ಲ, ಧೌಮ್ಯರು ನಡೆಸೋದು ಅದನ್ನು. ಇವರ ಪುರೋಹಿತರು, ಪಾಂಡವರ ಪುರೋಹಿತರು ಕೃಷ್ಣನಲ್ಲಿ ಅವರು ಒಪ್ಪಿಗೆ ಕೇಳ್ತಾರೆ ಶುರು ಮಾಡೋದಕ್ಕೆ. ಕೃಷ್ಣ ಒಪ್ಪಿಗೆ ಕೊಟ್ಟ ಮೇಲೆ ಅದು ಆರಂಭ ಆಗುತ್ತೆ. ಮೊದಲು ಅವರು ಹೋಮ ಮಾಡ್ತಾರೆ. ಎಲ್ಲ ಇದರಲ್ಲೂ ಮೊದಲು ಅಗ್ನಿಯ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ಕೊಟ್ಟೆ ಮಾಡುವ ಕ್ರಮ ಹಾಗಾಗಿ ಮೊದಲು ಹೋಮ ಮಾಡ್ತಾರೆ ಅವರು. ಅದಾದ ಮೇಲೆ ಅವನಿಗೆ ಪಟ್ಟಾಭಿಷೇಕ. ಅಭಿಷೇಕ ಅಂದರೆ ವಾಸ್ತವವಾಗಿ ನೀರನ್ನೇ ಹಾಕೋದು ತಲೆಯ ಮೇಲೆ. ಬೇರೆ ಬೇರೆ ನದಿಗಳ, ಸಮುದ್ರದ ಪವಿತ್ರ ಜಲಗಳನ್ನು ಸುರಿತಾರೆ. ಅದನ್ನು ಮಾಡ್ತಾರೆ. ಧೃತರಾಷ್ಟ್ರ ಮೊದಲು ಮಾಡ್ತಾನೆ, ಆಮೇಲೆ ಅಲ್ಲಿ ಅಧಿಕಾರಿಗಳೆಲ್ಲ ಮಾಡ್ತಾರೆ. ಅಂದರೆ ಮಂತ್ರಿ, ಇನ್ನೊಂದು ಏನೇನೋ ಇವರು ಇರ್ತಾರಲ್ಲ ಅವ್ರುಗಳೆಲ್ಲ ಮಾಡ್ತಾರೆ. ಇದಾದ ಮೇಲೆ ಅವರೆಲ್ಲ ಇವನಿಗೆ ಕಾಣಿಕೆ ಅರ್ಪಣೆ ಮಾಡೋದು, ಇವನು ಎಲ್ಲರಿಗೂ ಉಡುಗೊರೆ ಕೊಡೋದು, ಈ ಥರದ್ದು ನಡೆಯುತ್ತೆ ಸುದೀರ್ಘವಾಗಿ. ಇಷ್ಟೆಲ್ಲ ಆಗಿ ಈ ಪ್ರಕ್ರಿಯೆಗಳು ಮುಗಿದ ಮೇಲೆ ಅವರ ಅಧಿಕಾರಿಗಳು ಮಾತಾಡಬೇಕಾದ್ದನ್ನು, ನೀನು ಅದೃಷ್ಟದಿಂದಾಗಿ ಈ ಸಿಂಹಾಸನವನ್ನು ನಿನಗೆ ಸಿಕ್ತು, ಭೀಮ, ಅರ್ಜುನ, ನಕುಲ, ಸಹದೇವ ನೀವೆಲ್ಲ ಅದೃಷ್ಟಶಾಲಿಗಳು ಅಂತೆಲ್ಲ ಒಂದು ಆಡು ಮಾತಿದೆಯಲ್ಲ, ಒಬ್ಬ ರಾಜ ಹೊಸದಾಗಿ ಬಂದಾಗ ಆಡಬೇಕಾದ ಮಾತುಗಳನ್ನೆಲ್ಲ ಅವ್ರು ಆಡ್ತಾರೆ ಇವರನ್ನು ಪ್ರಶಂಸೆ ಮಾಡಿ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಧನ್ಯಾಃ ಪಾಂಡಸುತಾಲೋಕೆ ಯೇಷಾಂ ಬ್ರಾಹ್ಮಣ ಪುಂಗವಾಹ ತಥ್ಯಾನ್ವಾಪ್ಯತ ವಾತಥ್ಯಾನ್ ಗುಣಾನಾಹುಸ್ ಸಮಾಗತಾಃ ಅನುಗ್ರಾಹ್ಯ ವಯಂನು. ನಮ್ಮವನು ಎಲ್ಲರಿಗೂ ಮಾತಾಡ್ತಾನೆ, ಬ್ರಹ್ಮಜ್ಞಾನಿಗಳಿದ್ದೀರಿ, ನಿಮ್ಮೆಲ್ಲರ ಒಂದು ಅನುಗ್ರಹದಿಂದ ಇದಾಯಿತು ಅಂತ ಈ ಥರದ ಮಾತುಗಳನ್ನೆಲ್ಲ ಆಡುತ್ತಾನೆ. ಅದನ್ನು ಹೇಳ್ತಾನೆ, ಧೃತರಾಷ್ಟ್ರೋ ಮಹಾರಾಜ ಪಿತಾನೋ ದೈವತಂ ಪರಂ ಶಾಸನೇಸ್ಯ ಪ್ರಿಯೇ ಚೈವ ಸ್ಥೇಯಂ ಮತ್ಪ್ರಿಯ ಕಾಂಕ್ಷಿಭಿ. ಧೃತರಾಷ್ಟ್ರ ನನಗೆ ತಂದೆ ಮಾತ್ರ ಅಲ್ಲ, ನನಗೆ ದೇವರು ಅಂತ. ದೈವತಂ ಪರಂ ಅಂತ, ಅವನು ನನಗೆ ದೇವರಿಗೆ ಸಮಾನ. ಅವನನ್ನು ಎಲ್ಲರೂ ಇದೇ ಭಾವದಿಂದ ನೋಡಬೇಕು ಅಂತ ನಾನು ಅಪೇಕ್ಷಿಸ್ತೀನಿ ಅಂತ ಹೇಳ್ತಾನೆ. ಮತ್ತು ಪ್ರಿಯ ಕಾಂಕ್ಷಿಭಿ, ಯಾರೆಲ್ಲರಿಗೆ ನನಗೆ ಒಳ್ಳೆಯದಾಗಬೇಕು ಅಂತ ಇದೆಯೋ
ಅವರೆಲ್ಲರೂ ಧೃತರಾಷ್ಟ್ರನನ್ನು ಈ ಎತ್ತರದಲ್ಲಿ ನೋಡಬೇಕು. ನಾನು ಬದುಕಿರೋದೇ ಇದಕ್ಕಾಗಿ ಅಂತ ಹೇಳ್ತಾನೆ. ಏತದರ್ಥಂ ಹಿ ಜೀವಾಮಿ ಕೃತ್ವಾ ಜ್ಞಾತಿ ವಧಂ ಮಹತು ಅಸ್ಯ ಶುಶ್ರೂಷಣಂ ಕಾರ್ಯಂ ಮಯಾ ನಿತ್ಯಮತಂದ್ರಿಣ. ಹಾಗೆ ನೋಡಿದರೆ ಎಲ್ಲರನ್ನೂ ಕೊಂದ ಮೇಲೆ ನನಗೆ ಬದುಕುಳಿಬೇಕು ಅಂತ ಅನಿಸಿದ್ದೆ ಇವನ ಸೇವೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಆ ಭಾವ ನನಗೆ ಇವನ ಬಗ್ಗೆ ಇದೆ. ನಿಮಗೆ ನನ್ನ ಪ್ರೀತಿ ಬೇಕು ಅಂತ ಆದರೆ ನೀವು ಇಲ್ಲಿಯವರೆಗೆ ಧೃತರಾಷ್ಟ್ರನನ್ನು ಹೇಗೆ ನೋಡ್ತಾ ಇದ್ರೋ ಹಾಗೆಯೇ ಮುಂದುವರಿಸಬೇಕು. ಧೃತರಾಷ್ಟ್ರೇ ಯಥಾಪೂರ್ವಂ ವೃತ್ತಿಂ ವರ್ತಿತು ಮರಹತ. ಮೊದಲು ಅವನಿಗೆ ಯಾವ ಸ್ಥಾನ ಯಾವ ಗೌರವ ಇತ್ತೋ ಅದೇ ಗೌರವದಲ್ಲಿ ನೀವು ನೋಡಬೇಕು. ನೀವು ಹಾಗೆ ನೋಡಿದರೆ ಮಾತ್ರ ನಿಮಗೆ ನನ್ನ ಅನುಗ್ರಹ ಸಿಗತ್ತೆ, ನನ್ನ ಪ್ರೀತಿ ಸಿಗತ್ತೆ. ಈ ಮಾತು ಎಷ್ಟು ಅಂತಂದರೆ ಎಷ್ಟು ಆ ಸಮಯದಲ್ಲಿ ಹೇಳಬೇಕಾದದ್ದು ಅಂದರೆ, ಈಗ ತಕ್ಷಣ ಶುರುವಾಗುತ್ತೆ ಓಲೈಸಿಕೊಳ್ಳೋದು ಅಂತ. ಆವಾಗ ಇವನ ಕಡೆಗೆ ಬಂದು ಅವನನ್ನು ನಿರ್ಲಕ್ಷ್ಯ ಮಾಡೋದು ಅಂತ ಶುರುವಾಗತ್ತಲ್ಲ. ನೀವು ಅವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ನನಗಿಷ್ಟ ಆಗತ್ತೆ ಅನ್ನೋ ಮಾತನ್ನು ಸ್ಪಷ್ಟಪಡುತ್ತಾನೆ. ಅಸ್ಯೈವ ಪೃಥಿವೀ ಕೃತ್ಸ್ನ, ಇಡೀ ಭೂಮಂಡಲ ಈಗಲೂ ಇವನದ್ದೇ, ನನ್ನದಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ಇಷ್ಟಾದ ಮೇಲೆ ಅಧಿಕಾರವನ್ನೆಲ್ಲ ಹಂಚಬೇಕಲ್ಲ. ಭೀಮನನ್ನು ಯುವರಾಜನನ್ನಾಗಿ ಮಾಡ್ತಾನೆ. ಯೌವರಾಜ್ಯೇನ ಕೌರವ್ಯೋ ಭೀಮಸೇನ ಯೋಜಯತು. ಯುವರಾಜ ಅಂದರೆ ಇವನ ಎರಡನೇ ಅಧಿಕಾರ, ಅದು ಭೀಮನದ್ದು. ಅದಾದ ಮೇಲೆ ಅವನು ನೇಮಕ ಮಾಡೋದು, ಯುವರಾಜನ ಮೊದಲು ನೇಮಕ ಮಾಡಬೇಕಲ್ಲ, ಅದಾದ ಕೂಡಲೇ ನೇಮಕ ಮಾಡೋದು ವಿದುರನನ್ನು ಮಂತ್ರಿಯಾಗಿ ನೇಮಕ ಮಾಡ್ಕೋತಾನೆ. ಅವನು ಹಿಂದೂ ಮಂತ್ರಿಯಾಗಿದ್ದ, ಮತ್ತೆ ಮಂತ್ರಿಯಾಗಿ ನೇಮಕ ಮಾಡ್ತಾನೆ. ಈ ವಿದುರ ಇವರು ಮೊದಲು ಬೆಳೀತಾ ಇದ್ದಾಗ 3 ಜನ ಹುಟ್ಟಿದ್ರು, ಧೃತರಾಷ್ಟ್ರ, ಪಾಂಡು, ವಿದುರ. ಅರಮನೆಯಲ್ಲಿ ವ್ಯಾಸರ ನಿಯೋಗದಿಂದ ಈ ವಿದುರನಿಗೆ ಏನೂ ಸಂಬಂಧನೇ ಇಲ್ಲ. ಇವರು ಯಾರು, ಈ ಅರಮನೆಗೂ ಅವನಿಗೂ ಏನು ಸಂಬಂಧ ಅಂದರೆ ಏನು ಸಂಬಂಧನೂ ಇಲ್ಲ ವಾಸ್ತವವಾಗಿ. ಈಗ ಪಾಂಡು ಧೃತರಾಷ್ಟ್ರ ಇಬ್ಬರು ರಾಣಿಯರಿಂದ ಹುಟ್ಟಿದ್ರು. ಇವನು ಯಾರು ಅಂದರೆ ಅರಮನೆಯ ಒಬ್ಬ ಸೇವಕಿಯ ಮಗ. ಆ ಕಡೆಯಿಂದ ನೋಡಿದರೆ ವ್ಯಾಸರ ಮಗ. ಇವನಿಗೂ ಹಸ್ತಿನಾಪುರದ ಅರಮನೆಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ. ಆದರೆ ಅವರ ಇಬ್ಬರ ಜೊತೆಗೇ ಇವನನ್ನು ಬೆಳೆಸಿದರು. ಅವರ ಜೊತೆಗೆ ಅಂದರೆ ಅವ್ರಿಗೆ ಏನೆಲ್ಲ ಸಿಗುತ್ತೋ ಅದನ್ನು ಕೊಟ್ಟೇ ಬೆಳೆಸಿದರು ಇವರು. ಆ ಹಂತದಲ್ಲಿ ಭೀಷ್ಮ ರಾಜ್ಯಭಾರ ನಡೆಸ್ತಾ ಇದ್ದ, ಸಿಂಹಾಸನ ಏರದೇ ಇದ್ದರು. ಯಾಕೆಂದರೆ ಇವನು ಸತ್ತೋಗಿದ್ದ, ವಿಚಿತ್ರ ವೀರ್ಯ ಇರಲಿಲ್ಲ, ಚಿತ್ರಾಂಗದ ಇರಲಿಲ್ಲ. ಇವರಿನ್ನೂ ಬೆಳೀತಾ ಇದ್ದ ಮಕ್ಕಳು. ಆ ಹಂತದಲ್ಲಿ ಭೀಷ್ಮ ವಿದುರನ ಮಾರ್ಗದರ್ಶನ ತಗೋತಾ ಇದ್ದ. ಮಾರ್ಗದರ್ಶನ ಅಂದರೆ ಅವನ ಜೊತೆಗೆ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ದ. ಅಂದರೆ ಆ ಅಧಿಕೃತ ಘೋಷಣೆ ಅಲ್ಲದಿದ್ದರೂ ಭೀಷ್ಮನಿಗೆ ಮಂತ್ರಿ ಆಗಿದ್ದವನು ಅವನು. ಅಲ್ಲಿಂದ ಆರಂಭ. ಅದಾದ ಮೇಲೆ ಪಾಂಡು ಮೊದಲು ರಾಜ ಆಗಿದ್ದು. ಪಾಂಡುವಿಗೆ ಮಂತ್ರಿ ಇವನೇ, ಪ್ರಧಾನ ಮಂತ್ರಿ ಇವನೇ. ಪಾಂಡು ಆದಮೇಲೆ ಪಾಂಡು ಸಿಂಹಾಸನ ತ್ಯಾಗ ಮಾಡಿದ್ಮೇಲೆ ಧೃತರಾಷ್ಟ್ರ ಬಂದ. ಧೃತರಾಷ್ಟ್ರನಿಗೂ ಇವನೇ. ಒಂದಿಷ್ಟು ಕಾಲ ಕಳೆದ ಮೇಲೆ ಈ ದುರ್ಯೋಧನ ನಿಜವಾಗಿ ಆಳ್ತಾ ಇದ್ದ, ಧೃತರಾಷ್ಟ್ರ ಸಿಂಹಾಸನದ ಮೇಲಿದ್ದ ಅನ್ನೋ ಕಾಲ ಬಂತಲ್ಲ, ಆಗಲೂ ಇವನ ಸ್ಥಾನ ಅಬಾಧಿತವೇ, ಇವನೇ ಇದ್ದ. ಇಷ್ಟೆಲ್ಲ ಮುಗಿದ ಮೇಲೂ ಆ ಸ್ಥಾನಕ್ಕೆ ಯುಧಿಷ್ಠಿರ ಬಂದರು, ವಿದುರನೇ ಇದ್ದಾನೆ ಅಂತ. ಸೊ ಫಸ್ಟ್ ಪ್ರಶ್ನೆ ನಿಮಗೆ ಎಷ್ಟು ವಯಸ್ಸಾಗಿದೆ ಅಂತ? ಅಲ್ಲ, ಧೃತರಾಷ್ಟ್ರನ ಒಂದೇ ಏಜ್ ಅಲ್ಲ ಅದು. ಧೃತರಾಷ್ಟ್ರನ ಏಜ್ ಅಲ್ವಾ? ಒಟ್ಟಿಗೆ ಬಂದಿದ್ದಲ್ಲ ಅದು. ಧೃತರಾಷ್ಟ್ರ, ಪಾಂಡು ಮತ್ತು ಇವನು ಎಲ್ಲ ಒಂಥರ ಕಸಿನ್ಸ್. ಕಸಿನ್ಸ್ ಥರ. ತಂದೆ ಒಬ್ಬನೇ. ತಂದೆ ಒಬ್ಬನೇ, ಕಸಿನ್ಸ್ ಥರ. ಹಾಗಾಗಿ ಈಗಲೂ ಯಾರು ಅಂದರೆ ಮಂತ್ರೇಚ ನಿಶ್ಚಯೇ ಚೈವ ಷಡ್ಗುಣ್ಯಸ್ಯ ಚ ಚಿಂತನೆ ವಿದರಂ ಬುದ್ಧಿ ಸಂಪನ್ನಂ ಪ್ರೀತಿಮಾನ್ವೈ ಸಮಾಧಿಶತು. ಮಂತ್ರಣ ಅಂದರೆ ಎಲ್ಲದಕ್ಕೂ ಸಲಹೆ ಅವನು ಕೊಡಬೇಕು, ಅವನ ಸಲಹೆ ಮೇಲೆ ನಡೆಯುತ್ತೆ. ಮುಖ್ಯ ಸಲಹೆಗಾರ ಮಂತ್ರಿ ಅನ್ನೋದಕ್ಕೆ ವಾಸ್ತವವಾಗಿ ಸಲಹೆ ಕೊಡುವವನು ಅಂತಲೇ ಅರ್ಥ. ಮಂತ್ರಾಲೋಚನೆ. ಮಂತ್ರಾಲೋಚನೆಗೆ ಒದಗಬೇಕು. ನಿಶ್ಚಯೇ ಚೈವ ಅಂತ ಬರೀ ಅವನು ಸಲಹೆಗಾರ ಮಾತ್ರ ಅಲ್ಲ, ನಿರ್ಣಯಿಸೋದು ಅವನದ್ದೇ ಕರ್ತವ್ಯ. ಅಂದರೆ ಒಂದು ಗುಂಪು ಕೂತಿರುತ್ತೆ, ಮಂತ್ರಿಗಳು ಇವರು ಯಾರೋ ಎಲ್ಲ ಇರ್ತಾರೆ. ಕೊನೆಗೆ ನಿರ್ಣಯ ತೆಗೆದುಕೊಳ್ಳೋನು ಯಾರು ಅಂದರೆ ವಿದುರ. ಮತ್ತು ಷಡ್ಗುಣ್ಯಸ್ಯ ಚಿಂತನೆ ಅಂತ 6 ಮುಖ್ಯ ಕರ್ತವ್ಯಗಳು ಒಬ್ಬ ರಾಜನಿಗೆ ಬರೋದು ಅಂತ. ಅಂದರೆ ಅವನು ಪ್ರಜಾಪಾಲನೆ ಮಾಡಬೇಕು, ಶಿಕ್ಷೆ ಕೊಡಬೇಕು, ಇನ್ನೊಂದು ರಾಜ್ಯಗಳ ಜೊತೆಗೆ ವ್ಯವಹಾರ ಹೇಗೆ, ಇವ್ರ ಜೊತೆಗೆ ಮೈತ್ರಿನ, ತಟಸ್ಥ ಧೋರಣೆನ, ಅವ್ರ ಜೊತೆಗೆ ಯುದ್ಧನ, ಸಂಧಿ, ವಿಗ್ರಹ, ಹೀಗೆಲ್ಲ ಬರುತ್ತಲ್ಲ. ಇದು 6 ಮುಖ್ಯ ಕರ್ತವ್ಯಗಳು. ಈ 6 ಕರ್ತವ್ಯಗಳ ಚಿಂತನೆಯನ್ನು ಮಾಡೋನು ವಿದುರ. ಇಷ್ಟು ಕೆಲಸಗಳನ್ನು ವಿದುರನಿಗೆ ವಹಿಸ್ತಾನೆ ಅವನು. ಅಂದರೆ ಸಂಪೂರ್ಣ ವಿದುರನ ಕೈಲೇ ರಾಜ್ಯ ಇದೆ ಅನ್ನೋ ತರಹದಲ್ಲಾಗತ್ತೆ ನೋಡಿ. ಇದು ಕೂಡ ನಮಗೆ ಗೊತ್ತಿರಲಿಲ್ಲ, ಅಂದರೆ ಗಮನಕ್ಕೆ ಬಂದಿರಲಿಲ್ಲ. ಇದಾದ ಮೇಲೆ ಅವನು ನೇಮಕ ಮಾಡೋದು ಸಂಜಯನನ್ನು. ಸಂಜಯನನ್ನು. ಹಿಂದೆ ಸಂಜಯ
ಮಂತ್ರಿಯಾಗಿದ್ದ ಅನ್ನೋ ತರಹದ ನೇರ ಮಾತುಕತೆಗಳಿಲ್ಲ. ಸಲಹೆಗಾರನಾಗಿದ್ದ, ಧೃತರಾಷ್ಟ್ರನಿಗೆ ಆತ್ಮೀಯನಾಗಿದ್ದ. ವಾಸ್ತವಾಗ ಒಂದು ಕೆಲಸ ಏನು ಸಂಜಯನದ್ದು ಅಂದರೆ ಅವನು ರಥ ಓಡಿಸೋದು, ಧೃತರಾಷ್ಟ್ರನ ಸಾರಥಿ ಅವನು, ಸೂತ ಅವನು. ಆದರೆ ಇಲ್ಲಿ ಇವನು ಮಂತ್ರಿಯಾಗಿಸ್ತಾನೆ. ಅವನ ಜವಾಬ್ದಾರಿಗಳೇನು? ಮಂತ್ರಿ ಅನ್ನೋದು ಸರಿ, ಆದರೆ ಪೋರ್ಟ್ಫೋಲಿಯೋ ಏನು, ಕೆಲಸ ಏನು ಅಂತಂದರೆ ಕೃತಾಕೃತ ಪರಿಜ್ಞಾನೆ ತಥಾಯವ್ಯಯ ಚಿಂತನೆ. ಏನು ನಡೆದಿದೆ, ಏನು ನಡಿಬೇಕು ಅನ್ನುವ ವಿಭಾಗ ಅವನದ್ದು. ಅಂದರೆ ಏನು ಕೆಲಸ ಆಗಬೇಕು ಅಂತ ನಾವು ಅಭಿವೃದ್ಧಿ ಅಂತ ಹೇಳ್ತೀವಲ್ಲ, ದೇಶದ ಅಭಿವೃದ್ಧಿ, ಪ್ರಜೆಗಳಿಗೆ ಏನಾಗಬೇಕಾಗಿದೆ ಅನ್ನೋ ಅಂಶ, ಮತ್ತು ಆಯವ್ಯಯ, ಇದು ಸಂಜಯ. ಆಯವ್ಯಯ ಅಂದರೆ ಫೈನಾನ್ಸ್, ಇದು ಸಂಜಯ. ಅಂದರೆ ಇಲ್ಲಿ ಎಲ್ಲ ಕಡೆಯಲ್ಲೂ ಅವರುಗಳನ್ನೇ ತಂದು ಇಟ್ಕೊಂಡಿರೋದು ಅಂತ. ದುರ್ಯೋಧನ ಯಾರನ್ನು ಅಲ್ಲಿದ್ದವರಲ್ಲಿ ಅತ್ಯಂತ ಮೇಧಾವಿಗಳು ಯಾರನ್ನು ಇಟ್ಕೋಬೇಕಿತ್ತು ಅವರನ್ನು ಸ್ವಲ್ಪ ಮಟ್ಟಿಗೆ ಅಸಡ್ಡೆ ಮಾಡಿದ್ನೋ ಅವರೆಲ್ಲ ಮುಖ್ಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಇನ್ನೊಂದು ಸಂಚಿಕೆ ಮುಗೀತು. ಅಂದರೆ ಅಗೇನ್ ಅಂಡರ್ ಕರೆಂಟಲ್ಲಿ ಇದನ್ನು ಕೂಡ ಯೋಚನೆ ಮಾಡಿದ್ರಲ್ಲ ಅವರು. ಅಂದರೆ ಎಲ್ಲ ನಾವು ನೋಡ್ತಿರುವ ಹಾಗೆ ಎಲ್ಲೂ ಅಲ್ಲಿ ಗ್ಯಾಪ್ ಅಂತ ಇಲ್ಲ, ಯೋಚನೆ ಮಾಡೋಕ್ಕೊಂದು ಟೈಮ್ ಅಂತ ಇಲ್ಲ. ಆದರೆ ಎಲ್ಲವೂ ಕೂಡ ಸುಲಲಿತವಾಗಿ ಸಾಗ್ತಾ ಇದೆ. ಅಂದರೆ ಈಗ ವಿದುರ ಮಂತ್ರಿ, ಸಂಜಯ, ಆಮೇಲೆ ಭೀಮನನ್ನು ಯುವರಾಜನ ಮಾಡಿದ್ದು ಎಲ್ಲವೂ ಕೂಡ ಅಂದರೆ ಅಲ್ಲಿ ಯಾವುದೇ ಭಿನ್ನಮತಗಳು ಕೂಡ ಇಲ್ಲ ಈಗ ಇಲ್ಲ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಈ ಎಲ್ಲವನ್ನೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ಈ ಪ್ರೊಸೆಸ್ ಇನ್ನೂ ಮುಂದುವರಿಯುತ್ತೆ, ಇನ್ನೂ ಒಂದಷ್ಟು ನೇಮಕಾತಿಗಳಿದೆ ಅನಿಸುತ್ತೆ, ಇನ್ನೂ ಅಂದರೆ ಪಟ್ಟಾಭಿಷೇಕದ ಇನ್ನೊಂದಷ್ಟು ವಿಚಾರಗಳು ಕೂಡ ಇದೆ. ಆ ಎಲ್ಲವನ್ನೂ ಕೂಡ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳಿಗೆ, ಪ್ರಶ್ನೆಗಳಿಗೆ ಸ್ವಾಗತ. 600ನೇ ಎಪಿಸೋಡ್ನಲ್ಲಿ ನಾವು ಪ್ರಶ್ನೆಗಳನ್ನ ತಗೋತೀವಿ. 575 ನಂತರ ಬಂದಿರುವಂಥ ಎಲ್ಲ ಪ್ರಶ್ನೆಗಳು. ಸೊ ಏನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೇಖ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.